ಖ್ಯಾತ ಹಿರಿಯ ನಿರ್ದೇಶಕ ಜೋ ಸೈಮನ್ ಇನ್ನಿಲ್ಲ ಅನ್ನೋ ಮಾಹಿತಿ. ಹೃದಯಾಘಾತಕ್ಕೆ ಬಲಿಯಾದ ಖ್ಯಾತ ನಿರ್ದೇಶಕ ಜೋ ಸೈಮನ್ ಫಿಲಂ ಚೇಂಬರ್ನಲ್ಲಿ ಸಭೆ ನಡೆಯುತ್ತಿರುವಾಗಲೇ ಕುಸಿದು ಬಿದ್ದು ಸಾವು. ಖ್ಯಾತ ಹಿರಿಯ ನಿರ್ದೇಶಕ ಜೋ ಸೈಮನ್ ಇನ್ನಿಲ್ಲ, ತೀವ್ರ ತರಹದ ಹೃದಯಾಘಾತದಿಂದ ಸಾವು. ಹೃದಯಾಘಾತಕ್ಕೆ ಬಲಿಯಾದ ಖ್ಯಾತ ನಿರ್ದೇಶಕ ಜೋ ಸೈಮನ್ ಫಿಲಂ ಚೇಂಬರ್ನಲ್ಲಿ ಸಭೆ ನಡೆಯುತ್ತಿರುವಾಗಲೇ ಕುಸಿದು ಬಿದ್ದು ಸಾವು ಅನ್ನೋ ಮಾಹಿತಿ. ಮಹತ್ವದ ಸಭೆ ನಡೆಯುತ್ತಿರುವಾಗಲೇ ಹೃದಯಾಘಾತದಿಂದ ಅರ್ಥಾತ್ ಹಾರ್ಟ್ ಅಟ್ಯಾಕ್, ತೀವ್ರ ಎದೆನೋವಿನಿಂದ ಕುಸಿದು ನಿರ್ದೇಶಕರು ಟ್ರೀಟ್ಮೆಂಟ್ಗೂ ಮುನ್ನವೇ ಸಾವು. ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಪಟ್ಟ ನೀಡಿದವರು. ಕನ್ನಡ ಚಿತ್ರರಂಗಕ್ಕೆ ಅತಿದೊಡ್ಡ ಅಪಾರವಾದ ನಷ್ಟ ಇದು. ಸಾಹಸ ಸಿಂಹ, ಸಹೋದರರ ಸವಾಲ್ ಆ ತರಹದ ಸೂಪರ್ ಹಿಟ್ ಚಿತ್ರವನ್ನು ಕೊಟ್ಟವರು. ನೂರಾರು ಚಿತ್ರಗಳಲ್ಲಿ ನಟನೆ ಮಾಡಿ ಡೈಲಾಗ್ ಬರೆದಿದ್ದ ಆಲ್ ರೌಂಡರ್ ನಿರ್ಗಮನ ನಿಜಕ್ಕೂ ಕೂಡ ಚಂದನವನಕ್ಕೆ ಅಪಾರವಾದ ನಷ್ಟ ಇದು. ದಶಕಗಳ ಕಾಲ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದವರು. ರಕ್ತ ಸಿಕ್ತ ಶುಕ್ರವಾರದ ಕರಾಳ ಛಾಯೆ ಇದು. ಸಾವು ನೋವುಗಳ ಸರಣಿಗೆ ಹಿರಿಯ ನಿರ್ದೇಶಕರ ನಿಧನವೂ ಕೂಡ ಸೇರ್ಪಡೆ. ಈ ಶುಕ್ರವಾರ ನಿಜಕ್ಕೂ ಕೂಡ ಕರಾಳ ಶುಕ್ರವಾರ. ರಾಜ್ಯದಲ್ಲಿ ಬೇರೆ ಬೇರೆ ಅವಘಡಲ್ಲ ಸಂಭವಿಸಿದೆ. ಖ್ಯಾತ ಹಿರಿಯ ನಿರ್ದೇಶಕ ಜೋ ಸೈಮನ್ ಇನ್ನಿಲ್ಲ. ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಅಪಾರವಾದಂತಹ ನಷ್ಟ ಇದು. ಸಾಹಸ ಸಿಂಹ, ವಿಷ್ಣುವರ್ಧನ್ ನಂತಹ ಅಪಾರವಾದ ಖ್ಯಾತಿ ಪಡೆದಿದ್ದ ನಟರ ಸಿನಿಮಾಗಳಿಗೂ ಕೂಡ ಸಂಭಾಷಣೆ ಬರೆದಿದ್ದಂತಹ ಜೋ ಸೈಮನ್ ನಿಜಕ್ಕೂ ಅವರಿಲ್ಲ ಅನ್ನೋದು ನಂಬೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಚಂದನವನಕ್ಕಂತೂ ಬಹುದೊಡ್ಡ ನಷ್ಟ ಇದು. ಇನ್ನು ಕನ್ನಡ ಚಿತ್ರರಂಗದ ಹಿರಿಯ ನಟ, ನಿರ್ದೇಶಕರಾಗಿದ್ದ ಮತ್ತು ಸಾಹಸ ನಿರ್ದೇಶಕರಾಗಿದ್ದಂತಹ ಜೋ ಸೈಮನ್ ಅವರ ನಿಧನವೂ ಕೂಡ ಸ್ಯಾಂಡಲ್ವುಡ್ಗೆ ಅಪಾರವಾದಂತಹ ನಷ್ಟ ತಂದಿದೆ. ನಿಧನದ ಸುದ್ದಿ ಕೇಳ್ತಾ ಇದ್ದ ಹಾಗೆ ಒಂದಷ್ಟು ಹಿರಿಯ ಕಲಾವಿದರಿಗೂ ಕೂಡ ಆಘಾತ ಆಗಿದೆ. ಜೋ ಸೈಮನ್ ಅವರು 2023 ಆಗಸ್ಟ್ 24ರಂದು ಅಂದರೆ ಒಂದು ಹಿಟ್ ಚಿತ್ರದ ಮುಖಾಂತರವಾಗಿ ಸಾಕಷ್ಟು ಸಿನಿಮಾಗಳನ್ನು ಕೊಟ್ಟವರು, ಚಂದನವನಕ್ಕೆ ಹೆಸರನ್ನು ಕೊಟ್ಟವರು. ಇಂತಹ ಒಬ್ಬ ನಿರ್ದೇಶಕ ಇನ್ನಿಲ್ಲ ಅನ್ನೋದಕ್ಕೆ ನಂಬೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಫಿಲಂ ಚೇಂಬರ್ನಲ್ಲಿ ಸಭೆ ನಡೀತಿರ್ಬೇಕಾದ್ರೆ ಯಾರು ಕೂಡ ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ ಅವರಿಗೆ ಹೃದಯಾಘಾತ ಆಗುತ್ತೆ ಅಂತ. ಕನ್ನಡದ ಬಹುದೊಡ್ಡ ದಿಗ್ಗಜ ಕಲಾವಿದರ ಜೊತೆ ಆ್ಯಕ್ಟ್ ಮಾಡಿದವರು, ಅರ್ಥಾತ್ ಅವರ ಸಿನಿಮಾವನ್ನು ನಿರ್ದೇಶನ ಮಾಡಿದವರು. ಈ ತರಹದ್ದೊಬ್ಬ ಫೇಮಸ್ ನಿರ್ದೇಶಕ ಇಷ್ಟು ಬೇಗ ಚಿತ್ರರಂಗವನ್ನು ಬಿಟ್ಟು ಹೋಗ್ತಾರೆ ಅನ್ನೋದು ಯಾರೊಬ್ಬರ ಕಲ್ಪನೆಯಲ್ಲೂ ಕೂಡ ಇಲ್ಲದೇ ಇರತಕ್ಕಂತಹದ್ದು. ಇವತ್ತು ಫಿಲಂ ಚೇಂಬರ್ನಲ್ಲಿ ಒಂದು ಮಹತ್ವದ ಸಭೆ ನಡೀತಾ ಇತ್ತು. ಆ ಸಭೆಯಲ್ಲಿ ಭಾಗಿಯಾಗಿದ್ರು. ತೀವ್ರ ತರಹದ ಎದೆನೋವು ಬಂದವರ ಹಾಗೆ ಮಾಡ್ತಾ ಇದ್ರು. ಯಾರು ಕೂಡ ಈ ನಿಧನದಂತಹ ಘಟ್ಟಕ್ಕೆ ಅವರು ತಲುಪ್ತಾರೆ ಅನ್ಕೊಂಡಿರಲಿಲ್ಲ. ಎದೆ ಮುಟ್ಟ ಅಲ್ಲೇ ಕುಸಿದು ಬಿದ್ದಂತಹ ನಿರ್ದೇಶಕ. ಮಹತ್ವದ ಸಭೆ ನಡೆಯುತ್ತಿರುವಾಗಲೇ ಹೃದಯಾಘಾತದಿಂದ ವಿಧಿವಶ ತೀವ್ರ ಎದೆನೋವಿನಿಂದ ಕುಸಿದ ನಿರ್ದೇಶಕರು ಟ್ರೀಟ್ಮೆಂಟಿಗೂ ಮುನ್ನವೇ ಸಾವನ್ನಪ್ಪಿದ್ದಾರೆ. ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಪಟ್ಟ ನೀಡಿದವರು. ಇನ್ನು ಸಾಹಸ ಸಿಂಹ, ಸಹೋದರರ ಸವಾಲ್ ಈ ರೀತಿಯ ಅನೇಕ ದಿಗ್ಗಜರ ಸಿನಿಮಾಗಳಿಗೆ ನಿರ್ದೇಶಕರಾಗಿದ್ದವರು. ನೂರಾರು ಚಿತ್ರಗಳಲ್ಲಿ ನಟನೆ ಮಾಡಿ ಡೈಲಾಗ್ ಬರೆದಿದ್ದ ಆಲ್ರೌಂಡರ್ ನಿರ್ಗಮನ. ದಶಕಗಳ ಕಾಲ ಚಿತ್ರರಂಗವನ್ನು ಆಳಿದ್ದ ಸುದೀರ್ಘ ಕಲಾ ಪಯಣಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಈ ರಕ್ತ ಸಿಕ್ತ ಶುಕ್ರವಾರದ ಕರಾಳ ಛಾಯೆಯಲ್ಲಿ ಕನ್ನಡ ಚಿತ್ರರಂಗ ಒಂದು ಮಾಣಿಕ್ಯರನ್ನೇ ಕಳ್ಕೊಂಡಿದೆ. ಸಾವು ನೋವುಗಳ ಸರಣಿಗೆ ಹಿರಿಯ ನಿರ್ದೇಶಕರ ನಿಧನವೂ ಕೂಡ ಸೇರ್ಪಡೆಯಾಗಿರೋದು ಚಂದನವನಕ್ಕೆ ಬಹುದೊಡ್ಡ ಆಘಾತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.